ನಮಸ್ಕಾರ, ವೆಲ್ಕಮ್ ಟು ಪೀಸಸ್ ಗೇಮಿಂಗ್ ವ್ಲಾಗ್ಗೆ. ಸೊ ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ, ಚಾಮುಂಡಿ ತಾಯಿ ದರ್ಶನ ಮಾಡೋಣ ಅಂತ. ಸೊ ಹಾಗೆ ಒಂದು ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ಕುಕ್ಕೆದಾಗಿ ತುಂಬ ಟೈಮ್ ಆಗಿತ್ತಲ್ಲ, ಸ್ವಲ್ಪ ಗ್ಯಾಪ್ ಆಗಿತ್ತು. ಸೊ ಹಾಗಾಗಿ ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಇನ್ನೊಂದು ಡಾರ್ಲಿಂಗ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಎಸ್, ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ಹೇಳಿದಾಗೆ ಮೈಸೂರಿಗೆ ಹೊರಟಿದ್ದೀವಿ. ಸೊ ಚಾಮುಂಡಿ ಬೆಟ್ಟ ದರ್ಶನ. ಸೊ ನಮ್ಮ ಜೊತೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಮೈಸೂರು ಚಾಮುಂಡಿ ಬೆಟ್ಟ, ಚಾಮುಂಡೇಶ್ವರಿ ದರ್ಶನ ಕೂಡ ಮಾಡಿಸ್ತೀವಿ. ಎಸ್, ಬೆಂಗಳೂರು ಯೂನಿವರ್ಸಿಟಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿ ನೀಟ್ನೆಸ್ ಆಗಿ ಇಟ್ಕೊಂಡಿದ್ದಾರೆ. ಆಮೇಲೆ ಮರ ಗಿಡಗಳು, ಪ್ರಕೃತಿ, ಸ್ವಲ್ಪ ಪ್ರಕೃತಿ ನೋಡ್ಬೋದು ಅಂತಂದರೆ ಬೆಂಗಳೂರು ಯೂನಿವರ್ಸಿಟಿ ಬಿಟ್ಟರೆ ಸ್ವಲ್ಪ ಲಾಲ್ಬಾಗ್ ಎಲ್ಲ ಸ್ವಲ್ಪ ಇದು ಮಾಡಿದ್ದಾರೆ. ಅದು ಬಿಟ್ಟರೆ ಕಬ್ಬನ್ ಪಾರ್ಕ್ ಸ್ವಲ್ಪ ಚೆನ್ನಾಗಿದೆ. ಸೊ ಲಾಲ್ಬಾಗೆಲ್ಲ ಫುಲ್ ಕಮರ್ಷಿಯಲ್ ಮಾಡಿದ್ದಾರೆ, ಚೆನ್ನಾಗಿದೆ. ಹಸಿರು ಮರಗಳು, ಹೂಗಳು. ಎದುರುಗಡೆ ನೋಡ್ತಾ ಹೋದ್ರೆ ಎಲ್ಲೋ ಫಾರಿನ್ ಕಂಟ್ರಿಲಿ ಹೋದ ಥರ ಫೀಲ್ ಆಗುತ್ತೆ. ಹೌದು, ಕಲರ್ ಕಲರ್ಗಳೆಲ್ಲ. ಸೊ ಎಸ್, ಹೀಗೆ ನಮ್ಮ ಜೊತೆ ಕಂಟಿನ್ಯೂ ಮಾಡಿ ಜರ್ನಿನ. Searching for your trace in the dark, losing myself in the endless memories of the end right from the start. You're an obsession in my head, I can't forget your eyes, your kissless burn my skin. ಮೈಸೂರು ರೀಚ್ ಆದ್ವಿ. ಸೊ 9 ಗಂಟೆ 7:15 ಹೊರಟಿರೋದು. ಒಂದು 1 hour 20 minutes ಜರ್ನಿ. ಸೊ ಹೈವೇ ಆಗಿದ್ದರಿಂದ ಚೆನ್ನಾಗಿ ಆರಾಮ್ಸೆ ಬರ್ಬೋದು. 100-120 ಇಲ್ಲೆಲ್ಲ ಕಾರಲ್ಲಿ ಖಾಲಿ ಇರುತ್ತೆ. ಸಿಕ್ಸ್ ವೇ ಅಲ್ವಾ, ಸೊ ಹಾಗಾಗಿ ಕಂಫರ್ಟೇಬಲ್ ಆಗಿರುತ್ತೆ. ಇದು ಆ್ಯಕ್ಚುಲಿ ನಾವು ಊಟಿ ರೋಡಲ್ಲಿ ಬಂದು ಕನೆಕ್ಟ್ ಆದ್ವಿ ಇಲ್ಲಿಗೆ. ಹಾಗಾಗಿ ಹಿಲ್ ಸ್ಟೇಷನ್ ಸ್ವಲ್ಪ ಚಿಕ್ಕ ರೋಡ್ ಕನೆಕ್ಟ್ ಆಗುತ್ತೆ. ಇಲ್ಲ ಆ ಕಡೆಯಿಂದ ಬಂದರೆ, ಸಿಟಿ ಒಳಗಿಂದ ಬಂದರೆ ಮೇನ್ ರೋಡಿಂದನೇ ಕನೆಕ್ಟ್ ಆಗಿಬಿಡುತ್ತೆ. ಹೇಗಿತ್ತು ರೋಡು, ಹೊಸ ರೋಡು? ಸೂಪರ್, ಆರಾಮಾಗಿತ್ತಾ? ಚೆನ್ನಾಗಿತ್ತು ಆಕ್ಚುಲಿ, ತುಂಬಾ ಚೆನ್ನಾಗಿದೆ. ಮಳೆ ಬಂದು ಫುಲ್ ಗ್ರೀನರಿ ಆಗಿದೆ, ಕ್ಲೈಮೇಟ್, ಕೂಲ್ ಕ್ಲೈಮೇಟ್, ನೈಸ್. ವೆದರ್ ಕೂಡ ಚೆನ್ನಾಗಿತ್ತು. ಸೊ ಲೆಟ್ಸ್ ಗೋ. ಎಸ್, ಬೆಟ್ಟಕ್ಕೆ ರೀಚ್ ಆದ್ವಿ. ಆ ಕಡೆ ಪಾರ್ಕಿಂಗ್ ಮಾಡಿ ಹೊರಗಡೆ ಬಂದರೆ ಮಳೆ ಫುಲ್ ಫಾಗ್ ಕವರ್ ಆಗಿಬಿಟ್ಟಿದೆ ಬೆಟ್ಟ. ನಿಜ, ಬಟ್ ಕ್ಯಾಮ್ರಾಗೆ ಅಷ್ಟು ಫಾಗ್ ಕವರ್ ಕಾಣಿಸ್ತಾ ಇಲ್ಲ, ನಾರ್ಮಲ್ ಇದ್ದಂಗಿದೆ. ಬಟ್ ರಿಯಲ್ ಐಗೆ ಫುಲ್ ಫಾಗ್ ಕವರ್ ಆಗಿದೆ. ನಾವು ಬೇರೆ ಕೊಡೆ ತೊಗೊಂಬಂದಿಲ್ಲ, ಬಿಟ್ಟು ಬಂದ್ವಿ. Hello friends, hello. Hi.
ಇವಳು ನಾಯಿ ಅಂದರೆ ಭಯ. ಎಸ್, ಸೊ ಕೊಡೆ ತೊಗೊಬೇಕು ಅಂತ ತೊಗೊಂಡು ಹೋಗ್ಬೇಕಾಗತ್ತೆ ಇವಾಗ. ಸಿಕ್ತು ಫೈನಲಿ. ರೈನ್ಬೋ ಕಲರ್ ಕೊಡೆ. ಸೊ ವೈಫ್ ಅಲ್ಲೇ ಕಾಯ್ತದ ಪಾಪ ನೆನ್ಕೊಂಬರೋದು. ಮಳೆ ಕಡಿಮೆ ಆಯಿತು, ಜಾಸ್ತಿ ಫಾಗ್ ಇದೆ, ಮಳೆ ಲೈಟ್ ಆಗಿದೆ. ಬಟ್ ಆದರೂ ಅಲ್ಲಿಂದ ಅಲ್ಲಿ ತನಕ ಹೋಗೋ ತನಕ ನೆಂದು ಹೋಗುತ್ತೆ ಅಂತ ಸೊ ಕೊಡೆ ತೊಗೊಂಡು ಬರ್ತಾ ಇದ್ದೀನಿ. ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ. ಚೆನ್ನಾಗಿದೆ ಕಲರ್ ಕೊಡೆ. ಎಂಟ್ರೆನ್ಸ್ ಇಂದಾನೆ ಫ್ಲವರ್ ಶಾಪು ಅದು ಇದು ಎಲ್ಲ ಸ್ಟಾರ್ಟ್ ಆಗುತ್ತೆ. ಈಸ್ ವೈಟಿಂಗ್ ದೇರ್. ಕೊಡೆ ಇಲ್ಲದೆ ಬಾ. ಸೌದಾಗಿದೆ, ಸಿಕ್ತು, ಬಂತು. ಹೂ ತಗೊಂಡ್ವಿ. ಇದು ಹೆಂಗಂದ್ರೆ ಕೊಡೆ ತಗೊಂಡಿದ್ದಕ್ಕೂ ಮಳೆ ಸ್ಟಾಪ್ ಆಗೋಯ್ತು. ಮಳೆ ಇಲ್ಲ, ರಶ್ ಅಂತೂ ಇದೆ. ಮೇಲ್ಗಡೆ ನೋಡಿದ್ರಂತೂ ಏನು ಕಾಣ್ತಾನೆ ಇಲ್ಲ, ಆ ರೇಂಜು ರಶ್ ಇದೆ. ಮಳೆ ಅಲ್ಲ, ಗಾಳಿ. ಸ್ವಲ್ಪ ಕೆಳಗಡೆ ಇದು ಆಕ್ಚುಲಿ ಶಾಪಿಂಗ್ ಏರಿಯಾಸು ಮೈಸೂರು. ಸಾರಿ, ಚಾಮುಂಡೇಶ್ವರಿ ಟೆಂಪಲ್ ಬಂದು ಪೂರ್ತಿ ಶಾಪಿಂಗ್ ಏರಿಯಾಗಳಿದೆಲ್ಲ. ನಾನು ವಾಯ್ಸ್ ಬರ್ತಾಯಿದೆ ಅಂತ ಅಂದ್ಕೊತೀನಿ. ಸ್ವಲ್ಪ ಮೈಕ್ ಆರ್ಡರ್ ಮಾಡಿದ್ದೀನಿ, ಮೈಕ್ ಕೂಡ ಬರೋದು ನಾನು 2 ಡೇಸಲ್ಲಿ ಬರುತ್ತೆ. ನೆಕ್ಸ್ಟ್ ಟ್ರಿಪ್ಪಲ್ಲಿ ಅಂದರೆ ನೆಕ್ಸ್ಟ್ ವಾಗಲ್ಲಿ ಪಕ್ಕ ವಾಯ್ಸು ಕೂಡ ಇಂಪ್ರೂವ್ಮೆಂಟ್ ಇರುತ್ತೆ. ಈ ಲಾಗಲ್ಲಿ ಸ್ವಲ್ಪ ವಾಯ್ಸ್ ಬ್ರೇಕಪ್ ಇರುತ್ತೆ. ಸೊ ಅದು ಬಿಟ್ಟರೆ ಹಾಗೆ ನೋಡ್ತಿರೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡೇ ಹೋಗ್ತಾರೆ. ಟೆಂಪಲ್ ಅಂತೂ ಕಾಣ್ತಾನೆ ಇಲ್ಲ, ಆ ರೇಂಜಿಗೆ ಫಾಗ್ ಇದೆ. ಫಾಗಲ್ಲಿ ಟೆಂಪಲ್ಲೇ ಕಾಣಿಸ್ತಾ ಇಲ್ಲ. ಹೋಪ್ಫುಲಿ ನಿಮ್ಗೆ ದೂರದಲ್ಲಿ ಕಾಣ್ತಿದೆ ಅನ್ಕೊಂತೀನಿ. ಮೊಬೈಲಲ್ಲಿ ಸ್ವಲ್ಪ ಕಾಣುತ್ತೆ, ಬರೀ ಐಯಲ್ಲಿ ಮಾತ್ರ ನಿಜವಾಗ್ಲೂ ಕಾಣಿಸ್ತಾನೆ ಇಲ್ಲ. ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಅಯ್ಯೋ, ಫುಲ್ ರಶ್. ಸಕ್ಕತ್ತಾಗಿದೆ ಕ್ಲೈಮೇಟ್ ಅಂತೂ, ಸೂಪರ್ ಆಗಿದೆ. ಸೊ ನಾವು ಇದನ್ನಲ್ಲೇ ಬಿಟ್ಟು ಬಂದ್ವಿ ಇದರಲ್ಲಿ, ಹಾಗಾಗಿ ಜಾಸ್ತಿ ಇಲ್ಲಿ ವೆಯ್ಟ್ ಮಾಡೋದೇನಿಲ್ಲ. ಟಿಕೆಟ್ ತೊಗೊಂಡು ಇಮಿಡಿಯೇಟ್ ಅಂತ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಮತ್ತೆ ಸಿಗ್ತೀವಿ. ಸೊ ಹೊರಗಡೆ ಅಂತೂ ಕ್ಯಾಮ್ರಾ ಅಲವ್ ಇಲ್ಲ. ಸೊ 30 ರೂಪೀಸ್ ಟಿಕೆಟ್ ತಗೊಂಡ್ವಿ. ಆಕ್ಚುಲಿ 30 ರೂಪೀಸ್ ಟಿಕೆಟ್ ತಗೊಂಡ್ರೆ ಟೆಂಪಲ್ನ ಬ್ಯಾಕ್ ಸೈಡ್ ಬರಬೇಕು. ಬ್ಯಾಕ್ ಸೈಡ್ ಬಂದು ಅಲ್ಲಿ ಎಂಟ್ರಿ ಇರುತ್ತೆ. ಯಾಕಂದ್ರೆ ಎಲ್ಲರೂ 30 ರೂಪೀಸ್ ತಗೊಳ್ಳಿ ಅಂತ ಅಂದ್ರು. ಅಲ್ಲಿ ನೋಡಿದ್ರೆ 100 ಕೂಡ ತುಂಬಾ ರಶ್ ಇದೆ. ಎಲ್ಲರೂ 100 ತಗೊಂತಾರಲ್ಲ, ಹಾಗಾಗಿ ಸೊ 30 ಫ್ರೀ, ಸ್ವಲ್ಪ ಫ್ರೀ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡೋಣ ಹೇಗಿರುತ್ತೆ 30 ಅಂತ. ಇನ್ನ ಬ್ಯಾಕ್ ಸೈಡ್ ಹೋಗ್ತಾ ಇದೀವಿ, ಎಂಟ್ರಿ ಆದ್ಮೇಲೆ ಕಂಟಿನ್ಯೂ ಮಾಡಿ. ಇದೇ 30 ರೂಪೀಸ್ ಎಂಟ್ರಿ, ಬ್ಯಾಕ್ ಸೈಡ್ ಇರುತ್ತೆ ಗೇಟ್. ಬಟ್ ಎಲ್ಲೂ ಚೆಕಿಂಗ್ ಇದ್ದಾಗಿಲ್ಲಪ್ಪ. ಒಂದ್ಸರಿ ಒಂದ್ ಯಾವ್ದೋ ಫುಲ್ ಪೀಪಲ್ ಬಂದು ಅನ್ಸುತ್ತೆ. ನೋಡಿ ಹೋದಾಗ ಗೊತ್ತಾಗುತ್ತೆ ಎಕ್ಸಾಕ್ಟ್ ಹೇಗಿರುತ್ತೆ ಅಂತ.
ದರ್ಶನ ಆಗಿ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇದೇನು ಒಂದು 25-30 ಮಿನಿಟ್ಸ್, ಹಾಫ್ ಆನ್ ಅವರ್ ಅಂತ ಹೇಳ್ಬೋದು. ಹಾಫ್ ಆನ್ ಅವರ್ ತಾಯಿ ದರ್ಶನ ಆಗೋಯ್ತು. ಎಸ್, ಫೈನಲಿ ದರ್ಶನ ಆಯಿತು. ದರ್ಶನ ಆಗಿ ನೋಡ್ತಾ ಇದ್ವಿ, ಪ್ರಸಾದ ತಗೊಂಡು ಇವಾಗ ಹೋಗ್ತಾ ಇದ್ದೀವಿ. ಬೇಗನೆ ಆಗೋಯ್ತು, ಫಾಸ್ಟೇ ಆಗೋಯ್ತು. ಸೊ ಚೆನ್ನಾಗಿತ್ತು. ನನಗೆ ಮುಂಚೆನೇ ಸಜೆಸ್ಟ್ ಮಾಡಿದ್ದು, ಟ್ಯೂಸ್ಡೇ ಫ್ರೈಡೇ ಎಲ್ಲ ಹೋಗ್ಬೇಡಿ, ಮತ್ತು ವೀಕೆಂಡ್ಸ್ ಹೋಗ್ಬೇಡಿ, ರಶ್ ಇರುತ್ತೆ. ವೆಡ್ನೆಸ್ಡೇ ಥರ್ಸ್ಡೇ ಹೋಗಿ ಅಂತ. ಸೊ ನಾವು ಥರ್ಸ್ಡೇ ಬಂದ್ವಿ. ಸೊ ಒಳ್ಳೆ ವೆದರು, ಒಳ್ಳೆ ಚೆನ್ನಾಗಿ ದರ್ಶನವೂ ಆಯಿತು, ಎಲ್ಲ ಸೂಪರ್ ಆಯಿತು. ಸೊ ಹಾಗೆ ಎಸ್, ಸೊ ಈಗ ನೋಡಿದ್ರೆ ವೆದರ್ ಕೂಡ ಸೂಪರ್ ಆಗಿದೆ, ಎಲ್ಲ ಫಾಗ್ ಕವರ್ ಆಗಿದೆ, ಚೆನ್ನಾಗಿ ಕಾಣ್ತಿದೆ. ಅದು 27th ಚಾಮುಂಡೇಶ್ವರಿ ವಾರ್ಷಿಕೋತ್ಸವ ಮಾಡ್ಕೊಂತಾರೆ. ಸೊ ಹಾಗಾಗಿ ಅದಕ್ಕೆಲ್ಲ ರೆಡಿ ಮಾಡ್ಕೊತಿದ್ದಾರೆ, ಬ್ಯಾರಿಕೇಡ್ ಎಲ್ಲ ಹಾಕ್ತಿದ್ದಾರೆ. ಸೊ ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ರಶ್ ಇರುತ್ತೆ, ಸೊ ಜಾಸ್ತಿನೇ ಜನಗಳು ಬರ್ತಾ ಇರ್ತವೆ. ಸೊ ಏಜ್ ಆದವ್ರಿಗೆ ಶಟಲ್ ಗಾಡಿ ಕೂಡ ಇರುತ್ತೆ ಇಲ್ಲಿ ಹೋಗೋದಕ್ಕೆ ಬರೋದಕ್ಕೆಲ್ಲ. ಏಜ್ ಆದವ್ರು ಬಂದಾಗ ನಡ್ಕೊಂಡು ಹೋಗೋದಕ್ಕೆ. ಎಸ್, ಇದಾಗಿತ್ತು ನಮ್ಮದು ಇವತ್ತಿನ ಡೇ ಔಟು. ಚೆನ್ನಾಗಿತ್ತು, ಚೆನ್ನಾಗಿ ಜರ್ನಿ ಚೆನ್ನಾಗಿ ಆಯಿತು. ಆ್ಯಕ್ಚುಲಿ ಬಂದಿದ್ದು ಹೈವೇ ಇರೋದ್ರಿಂದ ಬೇಗ ಬಂದ್ವಿ ಫಾಸ್ಟಾಗಿ. ಆಮೇಲೆ ಇಲ್ಲಿ ಬಂದ ಮೇಲೂ ಬರ್ತಾ ಫುಲ್ ಮಳೆ ಇತ್ತು, ಬಟ್ ಆದರೆ ದರ್ಶನ ಎಲ್ಲ ಆಗ್ತಾ ಸ್ವಲ್ಪ ಕಡಿಮೆ ಆಯಿತು. ಸೊ ಎಸ್, ಚಾಮುಂಡೇಶ್ವರಿ ಮದುವೆ ಆದಮೇಲೆ ಮುಂಚೆ ತುಂಬ ಸರಿ ಬಂದಿದ್ದೆ, ಮದುವೆ ಆದಮೇಲೆ ಬಂದಿರಲಿಲ್ಲ, ಹಸ್ಕೊಂಡಿದ್ದೆ ಬರ್ತೀನಿ ಅಂತ. ಸೊ ಬಂದು ತಾಯಿ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಇನ್ನು ಕೆಳಗಡೆ ಹೋಗ್ಬಿಟ್ಟು ಊಟ ಮಾಡಿ ಮತ್ತೆ ಬೆಂಗಳೂರಿಗೆ ವಾಪಸ್ಸು. ಮತ್ತು ಸಂಜೆ ವರ್ಕ್ ಇರುತ್ತೆ, ಡ್ಯೂಟಿ ಇದೆ. ಸೊ ಹಾಗಾಗಿ ಸಂಜೆ ಅಷ್ಟರಲ್ಲಿ ಮತ್ತೆ ರಿಟರ್ನ್ ಹೋಗ್ಬೇಕು, ಮನೆ ರೀಚ್ ಆಗಬೇಕು. 11 ಗಂಟೆ ಆಯಿತು. ಸೊ ಆಲ್ಮೋಸ್ಟ್ ಎವ್ರಿಥಿಂಗ್ ಆನ್ ಟೈಮ್ ಐತೆ. ಅಂದ್ಕೊಂಡಿರೋ ಟೈಮಲ್ಲಿ ಎಲ್ಲ ಆಗಿದೆ. ಅಂದರೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದ್ವಿ, ಒಂದು 11:30-12 ಆಗ್ಬೋದು ಅಂದ್ಕೊಂಡೆ ರಶ್ ಇದ್ದರೆ, ಬಟ್ ಆ ಥರ ಇರಲಿಲ್ಲ. ಇದೆಲ್ಲ ಸೇಲ್ಗೆ ಇಟ್ಟಿದ್ದಾರೆ. ಬಿಸಿ ಬಿಸಿ ಜೋಳ ಆಸೆ ಆಗ್ತಿದೆ. ಇಲ್ಲೊಬ್ರು ಯಾರೋ ಗಾಂಧಿ ತಾತ ವೇಷ ಹಾಕೊಂಡು ನಿಂತಿದ್ದಾರೆ. ಗಾಂಧಿ ತಾತ ವೇಷ ಹಾಕೊಂಡು ನಿಂತ್ಕೊಂಡಿದ್ದಾರೆ ಪಾಪ. ಬಟ್ಟೆ ಹಾಕೊಂಡು ನಿಂತ್ಕೊಂಡಿದ್ದಾರೆ. ಅವ್ರ ಡೆಡಿಕೇಶನ್ಗೆ ಹ್ಯಾಂಡ್ಸ್ ಆಫ್ ಅಂತ ಹೇಳ್ಬೋದು. ಸೀರಿಯಸ್ಲಿ ಸ್ವಲ್ಪನೂ ಶೇಕ್ ಮಾಡ್ದೇನೆ, ಸ್ವಲ್ಪ ಮೂಮೆಂಟ್ ನೋಡಿದ್ರೆ ನಿಜವಾಗ್ಲೂ ಅನ್ಸೋದೇ ಇಲ್ಲ ನಿಮಗೆ. ಅಂದರೆ ಅವರು ನ್ಯೂಮನ್ ಅಂತ ಗೊಂಬೆ ನ್ಯೂಸಾಗಿದೆ, ಬಟ್ ಅದಕ್ಕೆ ಒಂದು ರಿಡಕ್ಷನ್, ಅದು ಒಂದು ಅವ್ರಿಗೆ ಉದ್ಯೋಗ ಪಾಪ. ಸರಿ ಬಂದರೆ ಫೋಟೋಸ್ ಎಲ್ಲ ಇದು ಮಾಡ್ತಾ ಇದ್ದಾರೆ. ಎಸ್, ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬಂದರೆ ಮೈಸೂರಿನ ಮೂರ್ತಿ ಕೂಡ ಒಂದಿದೆ, ಅದು ಕೂಡ ಒಂದು ಹೈಲೈಟ್ಸ್ ಇಲ್ಲಿ. ಓಕೆ, ಸೈನಿಂಗ್ ಆಫ್ ಇಲ್ಲಿಂದ. ಸೊ ಮತ್ತೆ ಈಗ ಊಟ ಮಾಡಿ ನೋಡೋಣ, ಆದರೆ ಅಲ್ಲಿ ಊಟ ಹೋಟೆಲ್ ಎಲ್ಲ ಚೆನ್ನಾಗಿ ಸಿಕ್ಕಿದ್ರೆ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂದರೆ ಇಲ್ಲಿಗೆ ಸೈನ್ ಆಫ್ ಮಾಡ್ತಾ ಮತ್ತೆ ಸಿಗೋಣ ಅಂತ ಹೇಳ್ತಾ